ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಏನು ಸಿಸಿಎಸ್ ಮೀಟಿಂಗ್ ನಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ, ಭದ್ರತಾ ವೈಫಲ್ಯ ವಿಚಾರ. ಹಾಗಾಗಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂಥದ್ದು. ಸ್ಮಿತಾ, ನಟೇಶ್, ಅದರ ಜೊತೆಗೆ ಭಾರತ ಮತ್ತಷ್ಟು ಕಠಿಣ ಅನ್ನೋ ರೀತಿಯ ನಿರ್ಧಾರಗಳನ್ನ, ಪಾಕಿಸ್ತಾನಕ್ಕೆ ಕಠಿಣ ಆಗಬಲ್ಲಂತಹ ನಿರ್ಧಾರಗಳನ್ನ ಕೈಗೊಳ್ತಾ ಇರೋದು. ಇದೀಗ ಮೆಡಿಕಲ್ ವೀಸಾ ಮೇಲಿರುವವರೆಗೂ ಕೂಡ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಲಾಗಿದೆ ಭಾರತದ ಭೂಮಿಯನ್ನ ತೊರೆಯಲಿಕ್ಕೆ. ಸ್ಮಿತಾ, ಪ್ರಮುಖವಾಗಿ ಏನು ರಾಯಭಾರಿ ಕಚೇರಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಠಿಣ ನಿರ್ಧಾರಗಳನ್ನ, ಅಂದ್ರೆ ಸಂಪೂರ್ಣವಾಗಿ ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಕೆಲಸವನ್ನ ಭಾರತ ಮಾಡಿದೆ. ಅದರಲ್ಲೂ ಪಾಕಿಸ್ತಾನದ ಎಂಬಸಿಯ ವಿರುದ್ಧ ಮಾಡಿರ್ತಕ್ಕಂಥದ್ದು ಇದು ದೇಶದಾದ್ಯಂತ ಪ್ರಶಂಸೆಗೆ ಕಾರಣ ಆಗಿದೆ. ಆದರೆ ಪ್ರಮುಖವಾಗಿ ಈ ಮೆಡಿಕಲ್ ಸಂಬಂಧಪಟ್ಟಂತೆ ಜೊತೆಗೆ ಪ್ರಮುಖವಾಗಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಸ್ಟೂಡೆಂಟ್ಸ್ ಇರಬಹುದು, ಹಾಗೇನೆ ಕೆಲವೊಂದಿಷ್ಟು ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಪಾಕಿಸ್ತಾನದ ಪ್ರಜೆಗಳು ಇಲ್ಲಿ ಇರೋದ್ರಿಂದ ಅವರಿಗೆ ಯಾವ ರೀತಿಯಾದಂತಹ ಒಂದು ಅವಕಾಶವನ್ನ ಕೊಡಬೇಕು, ಜೊತೆಗೆ ಅವರನ್ನ ಎಲ್ಲಿಗೆ ಕಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆಗ್ತಾ ಇದೆ. ಒಂದು ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನವನ್ನ ಸಿಸಿಎಸ್ ಸಭೆಯಲ್ಲಿ ಕೈಗೊಂಡಿದ್ದಾರೆ. ಆದರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಇಂದು ಮತ್ತೆ ನಾಳೆ, ಯಾಕಂದ್ರೆ ಇಂದು ಸರ್ವಪಕ್ಷಗಳ ಸಭೆ ಕೂಡ ಇದೆ, ಆ ಸಭೆಯಲ್ಲೂ ಕೂಡ ಈ ಎಲ್ಲಾ ವಿಚಾರಗಳು ಚರ್ಚೆ ಆಗ್ತವೆ. ಯಾಕಂದ್ರೆ ಏಕಾಏಕಿ ಒಂದು ನಿರ್ಧಾರವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತಹ ಕೆಲಸವನ್ನ ಕೂಡ ಕೇಂದ್ರ ಸರ್ಕಾರದ ಹೊಣೆಯಾಗಿರುತ್ತೆ. ಹಾಗಾಗಿ ಅದರ ಇಂಪ್ಲಿಮೆಂಟೇಷನ್ ಏನಿದೆ ಅಂದ್ರೆ ಈಗಾಗಲೇ ತೆಗೆದುಕೊಂಡಂತಹ ಮಹತ್ವದ 5-6 ನಿರ್ಧಾರಗಳೇನಿದೆ, ಈ ನಿರ್ಧಾರಗಳನ್ನ ಇಂಪ್ಲಿಮೆಂಟೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದೆ. ಇನ್ನೆರಡು ದಿನಗಳಲ್ಲಿ ಈ ಒಂದು ಎಲ್ಲಾ ಪ್ರಶ್ನೆಗಳಿದೆ, ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಉತ್ತರ ಸಿಗಲಿರುವಂತದ್ದು. ಸೀತಾ, ರೈಟ್, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಒಂದನ್ನ ಗಮನಿಸ್ತಾ ಇದ್ದೀರಿ. ಕೇಂದ್ರ ಗೃಹ ಸಚಿವರು ಹಾಗೆ ವಿದೇಶಾಂಗ ಸಚಿವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದ ಸಂದರ್ಭದ ಫೋಟೋ ಇದು. ಭಾರತದ 3 ಸೇನಾಪಡೆಯ ಮುಖ್ಯಸ್ಥರಾಗ್ತಾರೆ ದೇಶದ ರಾಷ್ಟ್ರಪತಿಗಳು. ಸೇನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಹತ್ವಪೂರ್ಣವಾದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಮುಂಚೆ ಸರ್ಕಾರಕ್ಕೆ ರಾಷ್ಟ್ರಪತಿಗಳ ಅನುಮತಿ ಅತ್ಯಗತ್ಯ. ಈ ಭೇಟಿ ಅದೇ ಹಿನ್ನೆಲೆಯಲ್ಲಿ ಆಗಿದ್ದ ಅಥವಾ ಪೆಹಲ್ಗಾಮ್ನಲ್ಲಿ ಆದ ಘಟನೆಯ ಬ್ರೀಫಿಂಗ್ಗೋಸ್ಕರ ಹೋಗಿದ್ರ ರಾಷ್ಟ್ರಪತಿ ಜೊತೆಯಲ್ಲಿ 30 ನಿಮಿಷಗಳ ಸುದೀರ್ಘ ಮಾತುಕತೆ. ದ್ರೌಪದಿ ಮುರ್ಮು ಅವರಿಗೆ ಕೇಂದ್ರ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಕೇವಲ ಮಾಹಿತಿ ನೀಡಿದ್ದಾರಾ ಅಥವಾ ಅನುಮತಿಯನ್ನ ಪಡೆದಿದ್ದಾರಾ ಕುತೂಹಲ ಇದ್ದೇ. ಒಂದು ಕಡೆ ಐಎನ್ಎಸ್ ಸೂರತ್ ಕ್ಷಿಪಣಿ ಪ್ರಯೋಗ ತಾಲೀಮು, ಮತ್ತೊಂದು ಕಡೆಯಲ್ಲಿ ನಾಳೆ ಭೂಸೇನಾ ಮುಖ್ಯಸ್ಥರು ಪಹಲ್ಗಾವ್ಗೆ ಭೇಟಿಯನ್ನ ನೀಡುತ್ತಿದ್ದಾರೆ. ಮತ್ತೊಂದು ಕಡೆ ಇವತ್ತು ಬಿಹಾರದ ನೆಲದಲ್ಲಿ ನಿಂತು ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಪ್ರಾಯೋಜಿತ ಉಗ್ರಗಾಮಿಗಳಿಗೆ ತಕ್ಕ ಪ್ರತ್ಯುತ್ತರವನ್ನ ನೀಡುವ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಭಾರತ ಕೇವಲ ರಾಜತಾಂತ್ರಿಕವಾಗಿ ಮಾತ್ರ ಮೊನ್ನೆ ನಡೆದ ಉಗ್ರವಾದಿಗಳ ದಾಳಿಗೆ ಉತ್ತರ ಕೊಡುತ್ತಾ ಅಥವಾ ಬ್ಲಡ್ ಟು ಬ್ಲಡ್, ಹೋದ ಜೀವಕ್ಕೆ ಪ್ರತೀಕಾರವಾಗಿ ಉಗ್ರವಾದಿಗಳ ಬೆಂಬಲಕ್ಕೆ ನಿಂತಿರುವ ಪಾಕಿಸ್ತಾನ ಅಲ್ಲಿಂದಲೂ ಕೂಡ ರಕ್ತಪಾತವನ್ನ ಬಯಸುತ್ತಾ ಭಾರತ. ಸದ್ಯಕ್ಕಿರುವ ಕುತೂಹಲ ಇದು. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಬ್ರೇಕ್ ಆದ್ಮೇಲೆ. ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸಿಸಿಎಸ್ ಮೀಟಿಂಗ್ ನಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ, ಭದ್ರತಾ ವೈಫಲ್ಯ ವಿಚಾರ. ಹಾಗಾಗಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂಥದ್ದು. ಸ್ಮಿತಾ, ನಟೇಶ್, ಅದರ ಜೊತೆಗೆ ಭಾರತ ಮತ್ತಷ್ಟು ಕಠಿಣ ಅನ್ನೋ ರೀತಿಯ ನಿರ್ಧಾರಗಳನ್ನ, ಪಾಕಿಸ್ತಾನಕ್ಕೆ ಕಠಿಣ ಆಗಬಲ್ಲಂತಹ ನಿರ್ಧಾರಗಳನ್ನ ಕೈಗೊಳ್ತಾ ಇರೋದು. ಇದೀಗ ಮೆಡಿಕಲ್ ವೀಸಾ ಮೇಲಿರುವವರೆಗೂ ಕೂಡ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಲಾಗಿದೆ ಭಾರತದ ಭೂಮಿಯನ್ನ ತೊರೆಯಲಿಕ್ಕೆ. ಸ್ಮಿತಾ, ಪ್ರಮುಖವಾಗಿ
ರಾಯಭಾರಿ ಕಚೇರಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಠಿಣ ನಿರ್ಧಾರಗಳನ್ನ ಅಂದ್ರೆ ಸಂಪೂರ್ಣವಾಗಿ ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಕೆಲಸವನ್ನ ಭಾರತ ಮಾಡಿದೆ. ಅದರಲ್ಲೂ ಪಾಕಿಸ್ತಾನದ ಎಂಬಸಿಯ ವಿರುದ್ಧ ಮಾಡಿರ್ತಕ್ಕಂಥದ್ದು ಇದು ದೇಶದಾದ್ಯಂತ ಪ್ರಶಂಸೆಗೆ ಕಾರಣ ಆಗಿದೆ. ಆದರೆ ಪ್ರಮುಖವಾಗಿ ಈ ಮೆಡಿಕಲ್ ಸಂಬಂಧಪಟ್ಟಂತೆ ಜೊತೆಗೆ ಪ್ರಮುಖವಾಗಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಸ್ಟೂಡೆಂಟ್ಸ್ ಇರಬಹುದು, ಹಾಗೇನೆ ಕೆಲವೊಂದಿಷ್ಟು ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಪಾಕಿಸ್ತಾನದ ಪ್ರಜೆಗಳು ಇಲ್ಲಿ ಇರೋದ್ರಿಂದ ಅವರಿಗೆ ಯಾವ ರೀತಿಯಾದಂತಹ ಒಂದು ಅವಕಾಶವನ್ನ ಕೊಡಬೇಕು, ಜೊತೆಗೆ ಅವರನ್ನ ಎಲ್ಲಿಗೆ ಕಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆಗ್ತಾ ಇದೆ. ಒಂದು ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನವನ್ನ ಸಿಸಿಎಸ್ ಸಭೆಯಲ್ಲಿ ಕೈಗೊಂಡಿದ್ದಾರೆ. ಆದರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಇಂದು ಮತ್ತೆ ನಾಳೆ, ಯಾಕಂದ್ರೆ ಇಂದು ಸರ್ವ ಪಕ್ಷಗಳ ಸಭೆ ಕೂಡ ಇದೆ, ಆ ಸಭೆಯಲ್ಲೂ ಕೂಡ ಈ ಎಲ್ಲಾ ವಿಚಾರಗಳು ಚರ್ಚೆ ಆಗ್ತವೆ. ಯಾಕಂದ್ರೆ ಏಕಾಏಕಿ ಒಂದು ನಿರ್ಧಾರವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತಹ ಕೆಲಸವನ್ನ ಕೂಡ ಕೇಂದ್ರ ಸರ್ಕಾರದ ಹೊಣೆ ಆಗಿರುತ್ತೆ. ಹಾಗಾಗಿ ಅದರ ಇಂಪ್ಲಿಮೆಂಟೇಷನ್ ಏನಿದೆ ಅಂದ್ರೆ ಈಗಾಗಲೇ ತೆಗೆದುಕೊಂಡಂತಹ ಮಹತ್ವದ 5-6 ನಿರ್ಧಾರಗಳೇನಿದೆ, ಈ ನಿರ್ಧಾರಗಳನ್ನ ಇಂಪ್ಲಿಮೆಂಟೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದೆ. ಇನ್ನೆರಡು ದಿನಗಳಲ್ಲಿ ಈ ಒಂದು ಎಲ್ಲಾ ಪ್ರಶ್ನೆಗಳಿದೆ, ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಉತ್ತರ ಸಿಗಲಿರುವಂತದ್ದು. ಸೀತಾ, ರೈಟ್, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಒಂದನ್ನ ಗಮನಿಸ್ತಾ ಇದ್ದೀರಿ. ಕೇಂದ್ರ ಗೃಹ ಸಚಿವರು ಹಾಗೆ ವಿದೇಶಾಂಗ ಸಚಿವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದ ಸಂದರ್ಭದ ಫೋಟೋ ಇದು. ಭಾರತದ 3 ಸೇನಾಪಡೆಯ ಮುಖ್ಯಸ್ಥರಾಗ್ತಾರೆ ದೇಶದ ರಾಷ್ಟ್ರಪತಿಗಳು. ಸೇನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಹತ್ವಪೂರ್ಣವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಮುಂಚೆ ಸರ್ಕಾರಕ್ಕೆ ರಾಷ್ಟ್ರಪತಿಗಳ ಅನುಮತಿ ಅತ್ಯಗತ್ಯ. ಈ ಭೇಟಿ ಅದೇ ಹಿನ್ನೆಲೆಯಲ್ಲಿ ಆಗಿದ್ದ ಅಥವಾ ಪೆಹಲ್ಗಾಮ್ನಲ್ಲಿ ಆದ ಘಟನೆಯ ಬ್ರೀಫಿಂಗ್ಗೋಸ್ಕರ ಹೋಗಿದ್ರ ರಾಷ್ಟ್ರಪತಿ ಜೊತೆಯಲ್ಲಿ 30 ನಿಮಿಷಗಳ ಸುದೀರ್ಘ ಮಾತುಕತೆ. ದ್ರೌಪದಿ ಮುರ್ಮು ಅವರಿಗೆ ಕೇಂದ್ರ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಕೇವಲ ಮಾಹಿತಿ ನೀಡಿದ್ದಾರಾ ಅಥವಾ ಅನುಮತಿಯನ್ನ ಪಡೆದಿದ್ದಾರಾ ಕುತೂಹಲ ಇದ್ದೇ. ಒಂದು ಕಡೆ ಐಎನ್ಎಸ್ ಸೂರತ್ ಕ್ಷಿಪಣಿ ಪ್ರಯೋಗ ತಾಲೀಮು, ಮತ್ತೊಂದು ಕಡೆಯಲ್ಲಿ ನಾಳೆ ಭೂಸೇನಾ ಮುಖ್ಯಸ್ಥರು ಪಹಲ್ಗಾವ್ಗೆ ಭೇಟಿಯನ್ನ ನೀಡುತ್ತಿದ್ದಾರೆ. ಮತ್ತೊಂದು ಕಡೆ ಇವತ್ತು ಬಿಹಾರದ ನೆಲದಲ್ಲಿ ನಿಂತು ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಪ್ರಾಯೋಜಿತ ಉಗ್ರಗಾಮಿಗಳಿಗೆ ತಕ್ಕ ಪ್ರತ್ಯುತ್ತರವನ್ನ ನೀಡುವ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಭಾರತ ಕೇವಲ ರಾಜತಾಂತ್ರಿಕವಾಗಿ ಮಾತ್ರ ಮೊನ್ನೆ ನಡೆದ ಉಗ್ರವಾದಿಗಳ ದಾಳಿಗೆ ಉತ್ತರ ಕೊಡುತ್ತಾ ಅಥವಾ ಬ್ಲಡ್ ಟು ಬ್ಲಡ್ ಹೋದ ಜೀವಕ್ಕೆ ಪ್ರತೀಕಾರವಾಗಿ ಉಗ್ರವಾದಿಗಳ ಬೆಂಬಲಕ್ಕೆ ನಿಂತಿರುವ ಪಾಕಿಸ್ತಾನ ಅಲ್ಲಿಂದಲೂ ಕೂಡ ರಕ್ತಪಾತವನ್ನ ಬಯಸುತ್ತಾ ಭಾರತ. ಸದ್ಯಕ್ಕಿರುವ ಕುತೂಹಲ ಇದು. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಬ್ರೇಕ್ ಆದ್ಮೇಲೆ.